ಕರ್ತನಲ್ಲಿ ಪ್ರಿಯರಾಗಿರುವ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಗಮನಿಸುವಂತರಾಗಿರೋಣ. ನಾವು ಈ ಒಂದು ಸಮಯದಲ್ಲಿ ಧ್ಯಾನಿಸುವಂಥ ಒಂದು ಸಂದೇಶದ ಶಿರಸ್ಸು ಸ್ತುತಿಯನ್ನು ಯಾಕೆ ಮಾಡಬೇಕೆಂಬುದಾಗಿ. ಅದು ಪ್ರಿಯರೇ, ನಮಗೆಲ್ಲರಿಗೂ ಗೊತ್ತು ಸ್ತುತಿ ಅಂದರೆ ಏನೆಂಬುದಾಗಿ. ನಮ್ಮೆಲ್ಲರಿಗೂ ಗೊತ್ತು ಆರಾಧನೆ ಅಂದರೆ ಏನೆಂಬುದಾಗಿ. ಪ್ರಿಯರೇ, ನಾವಾದರೂ ಯಾಕೆ ಮಾಡಬೇಕೆಂಬುದನ್ನು ನಾವು ತಿಳಿದುಕೊಳ್ಳೋಣ ಈ ಒಂದು ಸಮಯದಲ್ಲಿ. ಓಕೆ, ನಾವು ಸ್ತುತಿ ಅಂದರೆ ಏನೆಂಬುದಾಗಿಂದ ಸ್ಟಾರ್ಟ್ ಮಾಡೋಣ. ಸ್ತುತಿ ಎಂದರೆ ದೇವರನ್ನು ಘನಪಡಿಸುವುದು, ದೇವರ ಒಂದು ನಾಮಕ್ಕೆ ಮಹಿಮೆಪಡಿಸುವುದು ಮತ್ತು ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳನ್ನು ತಂದೆಯ ದೇವರಿಗೆ ಸ್ತುತಿ ಸ್ತೋತ್ರಗಳ ಮೂಲಕ, ಹಾಡುಗಳ ಮೂಲಕ ಆತನನ್ನು ಘನಪಡಿಸುವಂತಾಗಿದೆ ಪ್ರಿಯರೇ. ಓಕೆ, ನಾವು ಯಾಕೆ ಒಂದು ಸ್ತುತಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು? ಹೌದು, ಯಾವುದಕ್ಕೋಸ್ಕರ ನಾವು ಸ್ತುತಿ ಮಾಡಬೇಕೆಂಬುದಾಗಿ ನಾವು ವಾಕ್ಯದ ಮೂಲಕವಾಗಿ ನೋಡಿಕೊಳ್ಳೋಣ. ನಾವು ನೋಡೋಣ ಪ್ರಕಟಣೆ 4ನೇ ಅಧ್ಯಾಯ 9ನೇ ವಚನದಲ್ಲಿ ಏನು ಹೇಳ್ತದೆ ಎಂಬುದಾಗಿ ಒಂದು ಸಾರಿ ಗಮನಿಸೋಣ ಪ್ರಿಯರೇ. ಪ್ರಕಟಣೆ 4ನೇ ಅಧ್ಯಾಯ 9ನೇ ವಚನ. ಪ್ರಿಯರೇ, ನಾವು ನೋಡುತ್ತೇವೆ 4ನೇ ಅಧ್ಯಾಯ 9ನೇ ವಚನದಲ್ಲಿ, ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕುಳಿತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದೆ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ ಎಂಬುದಾಗಿ ನೋಡುತ್ತೇವೆ ಪ್ರಿಯರೇ. ನೋಡಿರಿ, ನಾವು ನೋಡುತ್ತೇವೆ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಅಂದರೆ ನಮ್ಮ ಕರ್ತನು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಯುಗ ಯುಗಾಂತರಕ್ಕೂ ಜೀವಿಸುವನಾಗಿದ್ದಾನೆ. ಹೌದು, ಆ ಒಂದು ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ ಏನು ಮಾಡ್ತಿದ್ದಾರೆ ಎಂಬುದಾಗಿ ನೋಡುವಾಗ ಇದೊಂದು ಪರಲೋಕದ ದೃಶ್ಯವಾಗಿದೆ ಪ್ರಿಯರೇ. ಆ ಒಂದು ಪರಲೋಕದಲ್ಲಿ ಯೇಸು ಕ್ರಿಸ್ತನಿಗೆ ಏನು ಮಾಡ್ತಿದ್ದಾರೆ ಎಂಬುದಾಗಿ ನೋಡುವಾಗ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುತ್ತಿದ್ದಾರೆ ಎಂಬುದಾಗಿ ನೋಡ್ತೇವೆ ಪ್ರಿಯರವರು. ಏನು ಮಾಡ್ತಿದ್ರು? ಕೃತಜ್ಞತಾಸ್ತುತಿಯನ್ನು ಸಲ್ಲಿಸ್ತಿದ್ದರು, ದೇವರಿಗೆ ಆರಾಧನೆಯನ್ನು ಮಾಡ್ತಿದ್ದರು. ಆ ಒಂದು ಸಮಯದಲ್ಲಿ, ಹಾಗೆ ಆರಾಧನೆ ಮಾಡುವಂಥ ಸಮಯದಲ್ಲಿ ನೋಡುತ್ತೇವೆ ಕ್ರಿಸ್ತನ ಮುಂದೆ ಇದ್ದ 24 ಹಿರಿಯರು ಕೂಡ ತಮಗೆ ಕೊಡಲ್ಪಟ್ಟ ಒಂದು ಕಿರೀಟವನ್ನು, ಅಂದರೆ ತಮಗೆ ಕೊಡಲ್ಪಟ್ಟ ಒಂದು ಸ್ಥಾನಮಾನವನ್ನು ಕರ್ತನಾದ ಯೇಸು ಕ್ರಿಸ್ತನ ಪಾದಕ್ಕೆ ಸಲ್ಲಿಸಿ ಆತನಿಗೆ ಹೇಳ್ತಾ ಇದ್ದಾರೆ, ಕರ್ತನೇ, ನಮ್ಮ ದೇವರೇ, ನೀನೇನಾಗಿದ್ದಿ? ಪ್ರಭಾವ, ಮಾನ, ಬಲವನ್ನು ಹೊಂದುವುದಕ್ಕೆ ಯೋಗ್ಯನಾಗಿದೆ ಎಂಬುದಾಗಿ ಹೇಳ್ತಿದ್ದಾರೆ ಪ್ರಿಯರೇ. ನಾವು ಆತನಿಗೆ ಯಾಕೆ ಆರಾಧನೆ ಮಾಡಬೇಕೆಂಬುದಾಗಿ ನಾವು ನೋಡಿಕೊಳ್ಳುವಾಗ ನಮ್ಮ ಒಂದು ಇಷ್ಟಾರ್ಥಗಳಿಂದ ಅಲ್ಲ, ನಾವು ಮಾಡಬೇಕೆಂಬ ಒಂದು ನಿಬಂಧನೆಯಿಂದಲ್ಲ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ ನಾವು ಕರ್ತನಿಗೆ ಸ್ತುತಿಯನ್ನು ಸಲ್ಲಿಸುವಾಗ ಆತನಿಗೆ ಸಲ್ಲಿಸಲು ಯೋಗ್ಯನಾಗಿದ್ದಾನೆ. ಆತನು ಆ ಸ್ತುತಿಯನ್ನು ಪಡೆದುಕೊಳ್ಳಲು ಯೋಗ್ಯನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ಆತನಿಗೆ ಸ್ತುತಿ ಸಲ್ಲಿಸಬೇಕಾಗಿದೆ. ಓಕೆ, ಕೊನೆಯದಾಗಿ ನೋಡುತ್ತೇವೆ ನಾವು ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದ ಎಂಬುದಾಗಿ ನೋಡ್ತೇವೆ. ಆತನ ಒಂದು ಚಿತ್ತದ, ಆತನ ಒಂದು ಪ್ಲ್ಯಾನ್ ಏನೆಂಬುದಾಗಿ ನಾವು ನೋಡುವಾಗ ಸಮಸ್ತ ಭೂನಿವಾಸಿಗಳನ್ನು, ಸಮಸ್ತ ಸರ್ವ ಪಶು ಪಕ್ಷಿಗಳನ್ನು ಕರ್ತನು ತನ್ನ ಒಂದು ಕೇವಲ ಸ್ವರಮಾತಿನಿಂದ ಉಂಟು ಮಾಡಿದನು. ಆದರೆ ನಾವು ನೋಡುತ್ತೇವೆ ನಮ್ಮನ್ನಾದರೂ ಕರ್ತನು ತನ್ನ ಒಂದು ಕೈಗಳಿಂದ ತನ್ನ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಉಂಟು ಮಾಡಿದನು ಎಂಬುದನ್ನು ನೋಡುತ್ತೇವೆ ಪ್ರಿಯರೇ. ಆ ವಚನ ಕೂಡ ನಾವು ಒಂದ್ಸರಿ ನೋಡಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳುತ್ತಾನೆ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹರಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ
ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದರು. ಪ್ರಿಯರೇ, ನಮ್ಮ ಕರ್ತ ನಮ್ಮನ್ನು ಆತನ ಸ್ವರೂಪದಲ್ಲಿ ಉಂಟು ಮಾಡಿ, ಆತನಿಗೆ ಹೋಲಿಕೆ ಸರಿಯಾಗಿ ನಮ್ಮನ್ನು ಉಂಟು ಮಾಡಿ ಪ್ರಿಯರೇ, ಈ ಒಂದು ಭೂಮಿಯ ಮೇಲೆ ಎಲ್ಲದರ ಮೇಲೆ, ಕ್ರಿಮಿಕೀಟಗಳ ಮೇಲಾಗಿರ್ಬೋದು, ಪಶು ಪಕ್ಷಿಗಳ ಮೇಲಾಗಿರ್ಬೋದು, ಸಮುದ್ರದ ಮೇಲಾಗಿರ್ಬೋದು, ಜಲಜಂತುಗಳ ಮೇಲಾಗಿರ್ಬೋದು, ಎಲ್ಲದರ ಮೇಲೆ ನಮಗೆ ಅಧಿಕಾರ ಮಾಡಲು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಆತಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಹೌದು, ನಾವು ಆತನಿಗೆ ಸ್ತುತಿಯನ್ನು ಸಲ್ಲಿಸಬೇಕು. ಯಾಕಂದರೆ ನಮ್ಮನ್ನು ಕರ್ತನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಬೇರೆ ಜೀವಿಗಳನ್ನು ನೋಡ್ತೇವೆ ನಾವು, ಬೇರೆ ಬೇರೆ ಆಕಾರ ಇದೆ, ಬೇರೆ ಒಂದು ಡಿಫ್ರೆಂಟಾಗಿ ಒಂದು ಅವುಗಳಿಗೆ ಒಂದು ಕೆಲಸಗಳಿವೆ. ಆದರೆ ನಮಗೆ ಕರ್ತನು ತಮ್ಮ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ ಪ್ರಿಯರೇ. ಆತಕ್ಕಾಗಿ ನಾವು ಆತನಿಗೆ ಆರಾಧನೆ ಮಾಡೋದು ಯೋಗ್ಯ, ಆತಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋದು ಯೋಗ್ಯವಾಗಿದೆ ಪ್ರಿಯರೇ. ಓಕೆ, ನಾವು ಯಾಕೆ ಮಾಡಬೇಕೆಂಬುದಾಗಿ ತಿಳಿದುಕೊಂಡೇವೆ. ಹಾಗೆ ನಾವು ಯಾವ ಸಮಯದಲ್ಲಿ ಮಾಡಬೇಕು ಪ್ರಿಯರೇ? ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ, ನಾವೆಲ್ಲರೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ಆದರೆ ಪೌಲನು ಫಿಲಿಪ್ಪದವರಿಗೆ ಬರೆಯುವಾಗ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾನೆ ಪ್ರಿಯರೇ. ಆ ಮಾತು ಏನೆಂಬುದಾಗಿ ನೋಡಿಕೊಳ್ಳೋಣ. ಫಿಲಿಪ್ಪ 4ನೇ ಅಧ್ಯಾಯ 4ನೇ ವಚನ ಪ್ರಿಯರೇ. ಫಿಲಿಪ್ಪ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಪೌಲನು ಬರೆಯುವಾಗ ಒಂದು ಅದ್ಭುತವಾಗಿ ಬರೀತಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಏನು ಮಾಡಬೇಕಂತೆ? ಮೊದಲು ನಾವು ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕಂತೆ ಪ್ರಿಯರೇ. ನಾವು ಯಾವಾಗ ಕೃತಜ್ಞತಾ ಸ್ತುತಿಯೊಂದಿಗೆ ನಾವು ಪ್ರಾರ್ಥನೆ ಮಾಡ್ತೇವೋ ಆವಾಗ ಬೇಕಾದಂತೆ ತಿಳಿಯಪಡಿಸಿ ದೇವರು ಒದಗಿಸುವ ಕರ್ತನೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಕರ್ತನೆ, ಇನ್ನೊಂದು ವಿಷಯ, ನಾವು ಯಾಕೆ ನಾವು ಒಂದು ಕರ್ತನಿಗೆ ದಿನಾಲು ಸ್ತುತಿ ಸಲ್ಲಿಸಬೇಕೆಂಬುದಾಗಿ, ದಿನಾಲು ಸ್ತುತಿಯನ್ನು ಸಲ್ಲಿಸಬೇಕೆಂಬುದಾಗಿ ನೋಡುತ್ತೇವೆ. ಒಂದು ಸಂದರ್ಭ ತಿಳಿಯಪಡಿಸ್ತೇನೆ ಪ್ರಿಯರೇ. ನಾವು ವಾರಕ್ಕೂ ನಾವು ನಮ್ಮೂರಿಂದ 20 ಕಿಲೋಮೀಟರ್ ಪ್ರಯಾಣ ಮಾಡಿ ಕರ್ತನಿಗೆ ಆರಾಧನೆ ಮಾಡಿ ಬರ್ತೇವೆ ಪ್ರಿಯರೇ. ಆ ಒಂದು ಸಮಯದಲ್ಲಿ ನಮಗೆ ಯಾವ ಹಾನಿಯೂ ಆಗೋದಿಲ್ಲ, ಯಾವ ಕೇಡು ಆಗೋದಿಲ್ಲ. ಯಾಕೆಂದರೆ ನಮ್ಮ ಕರ್ತನು ಕಾಯುವತನಾಗಿದ್ದಾನೆ ಪ್ರಿಯರೇ. ಒಂದು ದಿನ ನಮ್ಮ ಊರಿನಲ್ಲಿ ಒಂದು ರಸ್ತೆ ಅಪಘಾತದಲ್ಲಿ ಪ್ರಿಯರೇ 4 ಜನ ತೀರಿ ಹೋದರು. ಆದರೆ ನಮ್ಮನ್ನಾದರೂ ಕರ್ತನು ಹಗಲಿರುಳು ಯಾವೊಂದು ಸಮಯದಲ್ಲಿಯೂ, ಎಷ್ಟೇ ಒಂದು ಕಠಿಣವಾದ ಸಮಯದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡ್ತಾನೆಂದರೆ ಪ್ರಿಯರೇ, ಕರ್ತನ ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಪ್ರಿಯರೇ, ಆ ಪ್ರೀತಿಯನ್ನು ನಾವು ಹೊಂದಿಕೊಳ್ಳಬೇಕು. ಆ ಪ್ರೀತಿಗೋಸ್ಕರ ನಾವು ಆತನಿಗೆ ಸ್ತುತಿಯನ್ನು ಸಲ್ಲಿಸಬೇಕು. ಯಾಕೆಂದರೆ ನಮ್ಮನ್ನು ಕಾಯುವ ಆತನು ಹಗಲಿರುಳು ತೂಕೊಡಿಸದೆ ನಿದ್ರಿಸದೆ ಕಾಯುತ್ತಾನೆಂಬುದಾಗಿ ಪ್ರಿಯರೇ ನಾವು ನೋಡುತ್ತೇವೆ. ನಮಗೋಸ್ಕರವಾಗಿ ಅಷ್ಟೊಂದು ಒಂದು ಶ್ರಮೆಯನ್ನು ಪಡೆತಿರುವಂಥ ದೇವರಿಗೆ ನಾವು ಸ್ತುತಿ ಯಜ್ಞಗಳನ್ನು ಸಲ್ಲಿಸುವಾಗ ಆತನಿಗೆ ಉಲ್ಲಾಸ ಆಗ್ತದೆ, ಆತನಿಗೆ ಸಂತೋಷ ಆಗ್ತದೆ ಪ್ರಿಯರೇ. ಹೌದು, ಆ ಒಂದು ಸಮಯದಲ್ಲಿ ನಾವು ಕೂಡ ಇರ್ಬೋದಾಗಿತ್ತು. ಆದರೆ ನಮ್ಮನ್ನು ಕರ್ತನು ಬಿಡಿಸಿ ಕಾಯ್ದಂತನಾಗಿದ್ದಾನೆ. ಪ್ರಿಯರೇ, ನಾವು ವಾರ ಕೂಡ ಹೋಗ್ತೇವೆ ಚರ್ಚ್ಗೆ, ಆದರೆ ಯಾವ ಕೇಡು ಕೂಡ ನಮಗೆ ಸಂಭವಿಸೋದಿಲ್ಲ ಪ್ರಿಯರೇ. ಯಾಕೆಂದರೆ ನಮ್ಮ ಕರ್ತ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಹೌದು, ನಾವು ಕೊನೆಯದಕ್ಕೊಂದು ಪ್ರಕಟಣೆಲ್ಲ ನೋಡಿದ್ದೇವಲ್ಲ ವಚನ, ಆತನ ಸ್ತುತಿ ಹೊಂದುವುದಕ್ಕೆ ಯೋಗ್ಯನಾಗಿದ್ದಾನೆ ಪ್ರಿಯ. ನಾವು ಆತಕ್ಕಾಗಿ ನಾವು ಆತನಿಗೆ ಸ್ತುತಿಯನ್ನು ಸಲ್ಲಿಸಬೇಕಾಗಿದೆ. ಆತನು ಘನಮಾನ ಮಹಿಮೆಯನ್ನು ಹೊಂದುವುದಕ್ಕೆ ಯೋಗ್ಯನಾದಂಥ ಕರ್ತನಾಗಿದ್ದಾನೆ. ಅದಕ್ಕಾಗಿಯೇ ನಾವು ಆತನಿಗೆ ಸ್ತುತಿ ಸಲ್ಲಿಸಬೇಕಾಗಿದೆ ಪ್ರಿಯರೇ. ಹೌದು, ನಾವು ಇನ್ನು ಮುಂದೆ ಆದರೂ ಆತನಿಗೆ ಯಾವಾಗಲೂ ಸಂತೋಷ ಪಡುತ್ತಾ, ಆತನಲ್ಲಿ ಯಾವಾಗಲೂ ಉಲ್ಲಾಸ ಪಡುತ್ತಾ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ ಪ್ರಿಯರೇ. ಆತನಿಗೆ ಆರಾಧನೆಯನ್ನು ಮಾಡೋಣ, ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಹೇಳು. ಚಿಕ್ಕ ಪ್ರಾರ್ಥನೆ ಮಾಡಿ ನಾವು ಮುಕ್ತ ಮಾಡೋಣ. ಪರಲೋಕದಲ್ಲಿರೋ ನಮ್ಮ ತಂದೆ, ನಿಮಗೆ ಸ್ತೋತ್ರ ಕರ್ತನೆ. ಸ್ವಲ್ಪ ಸಮಯದಿಂದ ವಾಕ್ಯನ ಧ್ಯಾನ ಮಾಡುವಂತೆ ಕೊಟ್ಟಂಥ ನಿನ್ನ ಒಂದು ಕೃಪೆಗಾಗಿ ಸ್ತೋತ್ರ ಕರ್ತನೆ. ಕೇಳುವಂಥ ಮಕ್ಕಳನ್ನು ಕೂಡ ಬಲಪಡಿಸಿರಿ, ನಿನ್ನ ಒಂದು ಮಾರ್ಗದಲ್ಲಿ ಬೆಳೆಯುವಂತೆ ಸಹಾಯ ಮಾಡಿರಿ ಕರ್ತನೆ. ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ ನೀವು ಅವರನ್ನು ಮಾರ್ಪಡಿಸಿರಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಕರ್ತನೆ. ನೀವೇ ನಮ್ಮ
ಒಡೆಯನು ರಕ್ಷಕನ ಜೊತೆಗಾರನಿದ್ದು ಕೈದು ಕಾಪಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಕರ್ತನೇ ಎಲ್ಲಕ್ಕೆ ಒಡೆಯನ ನೀರಾಗಿ ನಡೆಸಬೇಕೆಂದು ಕೇಳಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬಿಡ್ತೇನೆ ತಂದೆ ಆಮೇಲೆ